ಹಿಂದಿನವರು ಎದುರಿಸಬೇಕಾಗಿ ಬಂದರೂ ಸಹ ಆ ಸಂಕಷ್ಟಗಳಿಂದ ಹೊರಗೆ ಬರುವಂತಹ ಒಂದು ಆಯಾ ಕಾಲಘಟ್ಟದಲ್ಲಿ ಬಂದಿರತಕ್ಕಂತಹ ಬೇರೆ ಬೇರೆ ಸಂಕಷ್ಟಗಳಿಂದ ಹೊರಗೆ ಬರುವಂತಹ ಪ್ರಯತ್ನಗಳನ್ನು ಮಾಡಿದರೆ ಹೊರತು ನ್ಯಾಯ ಮಾರ್ಗವನ್ನು ಭಗವಂತ ನಮಗೆ ತೋರಿಸಿಕೊಟ್ಟಿರ್ತಕ್ಕಂತಹ ಮಾರ್ಗವನ್ನು ಮಾತ್ರ ನಮ್ಮ ಹಿಂದಿನವರು ಯಾವತ್ತೂ ಸಹ ಬಿಡಲಿಲ್ಲ. ಯಾಕೆಂತಂದ್ರೆ ಅವರೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿತ್ತು ಈ ಒಂದು ಮಾರ್ಗ ಏನಿದೆಯೋ ಇದರಲ್ಲಿ ಹೋಗುವಾಗ ಕೆಲವು ಕಷ್ಟಗಳು, ಕೆಲವು ಪರೀಕ್ಷೆಗಳು ಆ ಭಗವಂತ ಮಾಡುವುದು ಸಹಜ. ಆದರೆ ಕೊನೆಯದಾಗಿ ಇದರಲ್ಲೇ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ವಿಷಯ ಅವರಿಗೆ ಗೊತ್ತಿತ್ತು. ಆ ಒಂದು ನಂಬಿಕೆ ನಮ್ಮ ಹಿಂದಿನವರಿಗಿತ್ತು. ಹಾಗಾಗಿ ಈ ಒಂದು ಮಾರ್ಗದನ್ನೇ ಅನುಸರಿಸಿಕೊಂಡು ನಮ್ಮ ಹಿಂದಿನವರೆಲ್ಲರೂ ಸಹ ಜೀವನ ನಡೆಸಿದರು. ಯಾಕೆ ಅಂತಂದ್ರೆ ಲೋಕದಲ್ಲಿ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಪ್ರಶ್ನೆಗಳು ಕೇಳೋದು ಜಾಸ್ತಿ. ಇವನು ಚೆನ್ನಾಗಿ ಓದ್ತಾ ಇದ್ದಾನೆ, ಉತ್ತಮವಾದ ರೀತಿಯಲ್ಲಿ ಓದ್ತಾನೆ ಒಂದು ಶಾಲೆಯಲ್ಲಿ ಅಂತಂದ್ರೆ ಆಗ ನಾವೇನ್ ಮಾಡ್ತೀವಿ, ಅವನಿಗೆ ಪ್ರಶ್ನೆಗಳನ್ನು ಕೇಳ್ತೀವಿ. ಈ ಪ್ರಶ್ನೆಗೆ ಉತ್ತರ ಹೇಳು, ಆ ಪ್ರಶ್ನೆಗೆ ಉತ್ತರ ಹೇಳು ಅಂತ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತೀವಿ. ಅವನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಾಯಿತು ಅಂತಂದ್ರೆ ಆಗ ನಾವೇನ್ ಮಾಡ್ತೀವಿ, ಸ್ವಲ್ಪ ಅದಕ್ಕಿಂತಲೂ ಕಠಿಣವಾದ ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೂ ಅವನು ಉತ್ತರ ಕೊಟ್ಟಾಯಿತು ಅಂತಂದ್ರೆ ಇನ್ನೂ ಸ್ವಲ್ಪ ಕಠಿಣವಾದ ಪ್ರಶ್ನೆ ಕೇಳ್ತೀವಿ. ಹೀಗೆ ಅವನು ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡ್ತಿದ್ದ ಹಾಗೂ ನಾವು ಇನ್ನೂ ಕಷ್ಟವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಹೀಗೆ ಕೇಳುವಾಗ ಹಿಂದಿನ ಪ್ರಶ್ನೆಗಿಂತ ಮುಂದಿನ ಪ್ರಶ್ನೆ ಇನ್ನೂ ಕಠಿಣವಾಗಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಅವನು ಉತ್ತರ ಕೊಟ್ಟಾಯಿತು ಅಂತಂದ್ರೆ ಇವನು ಉತ್ತಮವಾದಂತಹ ವಿದ್ಯಾರ್ಥಿ ಅಂತ